ಏನಂತ ಏನಂತ ಯಾರ್ದು ಏನ್ ಹೇಳಿದಾರೆ ಹೇಳಿ. ಕಾಂಗ್ರೆಸ್ ಅಮಿತ್ ಶಾ ಹೇಳಿರುವಂತದ್ದು ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನ ಕ್ಷಮಿಸುವಂತ ಪ್ರಶ್ನೆ ಇಲ್ಲ, ಶಿಕ್ಷೆ ಆಗ್ಬೇಕು. ಆದ್ರೆ ಇದೊಂದು ನಡವಳಿಕೆ ನೋಡಿದ್ರೆ ಕಾಂಗ್ರೆಸ್ಗೆ ಬ್ಯಾಕ್ ಫೈರ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಏನಾಗುತ್ತೆ ಯಾರು ಅನುಭವಿಸ್ಲೇಬೇಕಲ್ಲ, ಕಾಂಗ್ರೆಸ್ನವ್ರಾಗ್ಲಿ ನಮ್ಮ ಪಾರ್ಟಿ ಆಗ್ಲಿ. ಅಮಿತ್ ಶಾ ಹೋಗ್ತಿರ್ತಾವ. ಹೌದು, ಒಳ್ಳೆ ಚೆನ್ನಾಯ್ತಲ್ಲ. ಹೆಚ್ಚು ಕಡಿಮೆ ಆದ್ರೂ ಅನುಭವಿಸ್ಲೇಬೇಕಲ್ಲ. ಕಾಂಗ್ರೆಸ್ನವ್ರು ತಪ್ಪು ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಅನುಭವಿಸುತ್ತೆ. ನಮ್ಮ ದೇವರಾಜೇಗೌಡ ತಪ್ಪು ಮಾಡಿದ್ರೆ ದೇವರಾಜೇಗೌಡ ಅನುಭವಿಸ್ಬೇಕು. ನಾನು ತಪ್ಪು ಮಾಡಿದ್ರೆ ನಾನು ಅನುಭವಿಸ್ಬೇಕು. ಕಾರ್ತಿಕ್ ತಪ್ಪು ಮಾಡಿದ್ರೆ ಕಾರ್ತಿಕ್ ಅನುಭವಿಸ್ಬೇಕು. ಡಿ ಕೆ ಶಿವಕುಮಾರ್ ಅವ್ರು ತಪ್ಪು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಪಕ್ಷದಿಂದ ನೀವು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀರಾ ಅಂತ ಅಶೋಕ್ ಅವರು ಮೊನ್ನೆ ತಾನೇ ಹೇಳಿದ್ದಾರೆ. ಅಶೋಕ್ ಅಣ್ಣವ್ರಿಗೆ ನಾವು ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ. ಅವ್ರಿಗೆ ಮಂಡ್ಯದಲ್ಲಿ ಅವ್ರಿಗೆ ಮಂಡ್ಯದ ಒಕ್ಕಲಿಗರು ಯಾರು ಬೇಕಾಗೇ ಇಲ್ಲ ಅಶೋಕ್ ಅಣ್ಣಂಗೆ. ಆದ್ರಿಂದ ಅವ್ರು ಹಂಗೆ ಹೇಳಿ ಅವರಷ್ಟೇ. ಇನ್ನೊಂದು, ಇದು ಪೆನ್ಡ್ರೈವ್ ಗಳನ್ನ ಡಿ ಕೆ ಶಿವಕುಮಾರ್ ಅವರು ಮಲೇಷಿಯಾ ಮತ್ತೆ ಆಸ್ಟ್ರೇಲಿಯಾದಲ್ಲಿ ರೆಡಿ ಮಾಡಿ ಹಂಚುತ್ತಿದ್ದಾರೆ ಅಂತ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಈಗ ಆ ಪಾರ್ಟಿನಲ್ಲಿ ಕೆಲವರು, ಈ ಪಾರ್ಟಿನಲ್ಲಿ ಕೆಲವರು ಈ ಇಲ್ಲೂ ಸಲ್ಲದ ಆರೋಪಗಳಿಗೆ ನಾನು ಉತ್ತರ ಕೊಡೋದಿಲ್ಲ. ನನಗಿದು ಗೊತ್ತಿಲ್ಲ. ಜಿಟಿ ದೇವೇಗೌಡರು ಯಾವ ಇಂಟೆಲಿಜೆನ್ಸಿ ಮೂಲಕ ತಿಳ್ಕೊಂಡು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಇದಕ್ಕೆ ಅದನ್ನು SIT ಮುಂದೆ ಹೇಳಕ್ಕೆ ಹೇಳಿ. ಜಿಟಿ ದೇವೇಗೌಡರು ಅದ್ಯಾಕೆ ಬರೀ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಯಾಕೆ ಹೇಳ್ತಾರೆ? ಯಾರು ನನಗೆ ಕುಮಾರಸ್ವಾಮಿ ಅವ್ರ ಪರವಾಗಿ ನನ್ನ ಮಗ ಎಲೆಕ್ಷನ್ ಅಲ್ಲಿ ಮಾಡ್ದ. ನನಗೆ ಹಾರ್ಟ್ ಆಪರೇಷನ್ ಆಗಿತ್ತು. ನಾನು ಎಲೆಕ್ಷನ್ಗೆ ಹೋಗಲಿಲ್ಲ. ಬಟ್ ಕುಮಾರಸ್ವಾಮಿ ಅವರು ಅವ್ರು ಗೆಲ್ತೀವಿ ಅಂತ ಗೊತ್ತಿತ್ತಲ್ಲ, ಅವ್ರಿಗೆ 2-3 ಲಕ್ಷ ಲೀಡಲ್ಲಿ ಗೆಲ್ತೀವಿ ಅಂತ ಗೊತ್ತಿದ್ರಿಂದ ನಮ್ಮನ್ನ ಯಾರನ್ನೂ ಅವ್ರೇನು ಗಮನಿಸ್ಲಿಲ್ಲ. ಮತ್ತು ನಾನು ಹೋಗಿ ಓಟ್ ಹಾಕಿ ಬಂದೆ. ನಾವು ಗೆಲ್ತಾರೆ ಅಂತ ಅನ್ಕೊಂಡಿದ್ವಿ. ಅಲ್ಲ, ನಾರಾಯಣಗೌಡರು ಹೇಳಿದ್ರು 2 ಲಕ್ಷ ಲೀಡಲ್ಲಿ ಗೆಲ್ತೀವಿ ಅಂತ. ಯಾಕಂದ್ರೆ ಗ್ರೌಂಡಲ್ಲಿ ಇದ್ದಾರೆ ಅವರು, ನಾನು ಗ್ರೌಂಡಲ್ಲಿ ಇರಲಿಲ್ಲ. ಅದರಿಂದ ನಮ್ಮ ಕುಮಾರಣ್ಣರು 2 ಲಕ್ಷ ಲೀಡಲ್ಲಿ ಗೆಲ್ತಾರೆ. ದೇವರಾಜೇಗೌಡ ಎಪಿಸೋಡ್ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ನಿಮ್ಗೆ ಏನಾದ್ರು ಕಾಲ್ ಮಾಡಿದ್ರ? ಮತ್ತೆ ಈ ಪ್ರಕರಣದಿಂದ ಅವ್ರಿಗೆ ಏನಾದ್ರು ತುಂಬಾ ಬೇಸರ ಆಗಿರ್ಬೇಕು ಅಂತ ಏನಾದ್ರು? ರಾಜಕಾರಣದಲ್ಲಿ ಪ್ರತಿ ದಿವಸ ಸ್ವೀಟ್ ಕೇಸರಿ ಬಾತು, ಖಾರ ಬಾತು, 2 ಖಾರ ಬಾತ್ ತಿಂದ್ಮೇಲೆ ಕೇಸರಿ ಬಾತು, ಕೇಸರಿ ಬಾತ್ ತಿಂದ್ಮೇಲೆ ಖಾರ ಬಾತು, ಒಂದೇ ಥರ ತಿನ್ನಕ್ಕಾಗಲ್ಲ. ಎಲ್ಲ ದಿನ ತಿಂತಲೇ ಇರ್ತಾರೆ. ಅವ್ರು 20 ಸರಿ ಮೀಟ್ ಮಾಡ್ತಾರೆ ಎಲ್ರೂ. ಒಬ್ರು ಕೈಯಾಗಿ ಹೇಳ್ತಾರೆ, ಒಬ್ರು ಸ್ವೀಟಾಗಿ ಹೇಳ್ತಾರೆ. ಎಲ್ಲ ಪಾಲಿಟಿಕ್ಸ್ ಅಂದ್ರೆ ಹಂಗೆ ಅಲ್ವಾ? ನಾನೇನು ತಪ್ಪು ಮಾಡಲಿಲ್ಲ. ನಾನು ತಪ್ಪು ನೋಡಿ, ಇದನ್ನ ದೇವರಾಜೇಗೌಡ ಅಂತಕ್ಕಂಥ ನಕಲಿ ವಕೀಲ, ಅವನು ನನಗೆ ಒರಿಜಿನಲ್ ವಕೀಲರಾಗಿದ್ದರೆ ಹಂಗೆ ಯಾರು ಮಾಡಲ್ಲ. ಈ ಪಿಕ್ಚರ್ಗಳಲ್ಲಿ ಪೊಲೀಸ್ ಡ್ರೆಸ್ ಹಾಕ್ಬಿಟ್ಬಿಡ್ತಾರೆ. ಅವರು ನಿಜವಾದ ಪೊಲೀಸ್ನವರಲ್ಲ, ಡ್ರೆಸ್ ಮಾತ್ರ ಪೊಲೀಸ್ ಇರುತ್ತೆ. ಹಂಗೆ ಫಿಲಮ್ನಲ್ಲಿ ಡ್ರೆಸ್ ಕೋಟ್ ಹಾಕ್ಬಿಡ್ತಾರಲ್ಲ, ಕರೆ ಕೋಟು. ಇವನು, ನಾನು ನನ್ನ ವಿವೇಕ್ ರೆಡ್ಡಿಗೆ ವಿನಂತಿ ಮಾಡ್ತೀನಿ, ಈತನ ಬಗ್ಗೆ ಎಚ್ಚರ ಇರಲಿ. ಯಾರೇ ಈ ರಾಜ್ಯದವ್ರು ಮಾತಾಡಬೇಕಾದ್ರೂ ಪೆನ್ನು ಎಲ್ಲ ಬಟ್ಟೆ ಕಂಪ್ಲೀಟ್ ಬಿಚ್ಚಿ ಚೆಕ್ ಮಾಡಿ ಪಕ್ಕದಲ್ಲಿ ಕೂರ್ಸ್ಕೊಂಡು ಮಾತಾಡಿ. ಯಾಕೆಂದ್ರೆ ಒಂದೇ ದಿವಸ ಭೇಟಿ ಮಾಡಿರೋದ್ರಿ. ಅವ್ನ ರಿಕ್ವೆಸ್ಟ್ಗೋಸ್ಕರ ನಾನು ಡಿ ಕೆ ಶಿವಕುಮಾರ್ ತಗ ಕರ್ಕೊಂಡು ಹೋದ್ರೆ ನನ್ನೇ ತಗ್ಲಾಕ್ಬಿಡೋದ. ನನ್ನ ಡಿ ಕೆ ನೀವೇ ದಿನ ಮಾತಾಡ್ತೀವಿ ಬಿಡ. ಡಿ ಕೆ ಅವ್ರು ನನ್ನ ನಂಟ್ರು, ಬ್ರದರು. ನನ್ನ ಅಕ್ಕನ ಮಗನಿಗೆ ಅವ್ರ ಹೆಂಡತಿ ತಂಗಿ ತಂದ್ಕೊಂಡಿದ್ದೀವಿ ರೀ. ಅದೆಲ್ಲ ಹೇಳೋದ್ ಬಿಟ್ಟು ಬರೆದ್ಬಿಟ್ಟಿರ ಕಣ್ರಪ್ಪ ಇದ್ನವೇ. ಅಲ್ಲ, ಸಂಬಂಧ ಇದೆ ರೀ. ಕುಣಿಗಲ್ MLA ನನ್ನ ಅಕ್ಕನ ಮಗ ರಂಗನಾಥ. ಇದು ನಿಮ್ ಗಮನದಲ್ಲಿರಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.